ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋವಿನಲ್ಲಿ ನಿಮಗೆ ಪ್ರೆಸೆಂಟ್ ಯಾವ ರೀತಿಯಾದ ಗೈಡೆನ್ಸ್ ಯೂನಿವರ್ಸಿಂದ ನೀವು ನಂಬುವ ದೈವದಿಂದ ಸಿಗಲಿದೆ ಅಂತ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ 2 ಡೆಕ್ ಇದೆ. ಅಂದರೆ ಇದು ಒಂದು ಡೆಕ್ ಇದೆ ಹಾಗೂ ಇದು ಸೆಕೆಂಡ್ ಡೆಕ್. ಎರಡರಲ್ಲಿ ನಿಮಗೆ ಯಾವ ಒಂದು ಕಾರ್ಡ್ ಪೈಲ್ ಮನಸ್ಸಿಗೆ ಹತ್ತಿರ ಅನಿಸುತ್ತೆ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಪ್ರೆಸೆಂಟ್ನಲ್ಲಿ ಯಾವ ರೀತಿಯಾದ ಮೆಸೇಜಸ್ ನೀವು ನಂಬುವ ದೈವದಿಂದ ತಲುಪಲಿದೆ, ಫ್ರಮ್ ದ ಯೂನಿವರ್ಸ್, ಫ್ರಮ್ ದ ಡಿವೈನ್ ಎನರ್ಜಿ, ಯಾವ ರೀತಿಯಾದ ಮೆಸೇಜಸ್ ನಿಮಗೆ ತಿಳ್ಕೊಳ್ಳುವಂಥದ್ದಿದೆ ಅಂತ ಈ ಒಂದು ವಿಡಿಯೋಯಿಂದ ಅರ್ಥ ಆಗುತ್ತೆ. ನೀವೇನು ಮಾಡಬೇಕಾಗತ್ತೆ, 2 ಕಾರ್ಡ್ ಪೈಲ್ನಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯೂಟ್ಯೂಬ್ಗೆ ಹೋಗಿ ಸುನೀತಾ ರಾಣಿ ಸೈಕಾಲಜಿಸ್ಟ್ ಅಂತ ಟೈಪ್ ಮಾಡಿ ನೋಡೋದ್ರಿಂದ ಭಾಳಷ್ಟು ವಿಡಿಯೋಸ್ ನಿಮಗೆ ಸಿಗುತ್ತೆ. ಯು ಕ್ಯಾನ್ ಫಾಲೋ ಆ್ಯಂಡ್ ಸಪೋರ್ಟ್ ಮೀ. ಪ್ಲೀಸ್ ಫಾಲೋ ಆ್ಯಂಡ್ ಸಪೋರ್ಟ್ ಮೀ ಇನ್ ಯೂಟ್ಯೂಬ್ ಆಲ್ಸೋ. ಏಕೆಂದರೆ ಒಂದೊಂದು ಸಲ ಏನಾಗುತ್ತೆ, ನಾವು ಒಂದು ಗೊಂದಲದಲ್ಲಿರ್ತೀವಿ. ಕೆಲವು ಗೈಡೆನ್ಸ್ ಏನಿದೆ ನಮಗೆ ಸಿಕ್ಕಿದಾಗ ಅದೊಂದು ದಾರಿದೀಪ ಆಗುತ್ತೆ. ಹಾಗೂ ನನಗೆ ಬರುವಂಥ ಕ್ಲೈಂಟ್ಸ್ ಕೂಡ ಅದೇ ಫೀಡ್ಬ್ಯಾಕ್ ಕೊಡ್ತಾರೆ, ತುಂಬ ರೆಸೊನೇಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ ಅಂತ. ಸೊ ಲೆಟ್ ಸ್ಟಾರ್ಟ್. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಿಮ್ಗೆ ಏನಿದೆ ಮೆಸೇಜ್ ಅಂತ ಹೇಳ್ತೀನಿ. ರೈಟ್ ಅವೇ ಫ್ರಮ್ ದ ಯೂನಿವರ್ಸ್. ಇಂಟೆನ್ಷನ್ ಬರ್ತಾ ಇದೆ, ದಟ್ ಈಸ್ ಯೋರ್ ಫಸ್ಟ್ ಕಾರ್ಡ್. ಸೊ ಇಂಟೆನ್ಷನ್ ಬಂದಾಗ ಏನಾಗುತ್ತೆ ಅಂದರೆ, ನೀವು ಯಾವ ರೀತಿಯಾದ ಎನರ್ಜಿನ ಹಾಕ್ತೀರಾ ಮತ್ತು ನೀವು ಯಾವ ಒಂದು ಉದ್ದೇಶ ಇಟ್ಕೊಂಡು ಏನೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಜಯ ಇದೆ. ಯಾವುದೇ ರೀತಿಯಾದ ಒಂದು ಕೆಟ್ಟ ಉದ್ದೇಶ ಇರ್ಬೋದು, ಕೆಟ್ಟ ಭಾವನೆ ಇರ್ಬೋದು, ಬೇರೆಯವ್ರಿಗೆ ಬಗ್ಗೆ ಆಗಿರ್ಬೋದು, ಅಂಥದ್ದನ್ನೆಲ್ಲ ತೆಗೆದು ಹಾಕಬೇಕಾಗತ್ತೆ. ನಿಮ್ಮಿಂದ ಸಹಾಯ ಆದರೆ ಮಾಡಿ, ಆದರೆ ಇನ್ನೊಬ್ಬರಿಗೆ ನಿಮ್ಮ ಮಾತಿಂದ ನೋವು ಆಗದೆ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ. ಸೆಟ್ ಯುವರ್ ಇಂಟೆನ್ಷನ್ಸ್ ರೈಟ್ ಅಂತ ಮೆಸೇಜ್ ಬಂದಿದೆ. ಮೇ ಬಿ ಆ ತಪ್ಪನ್ನು ಮಾಡ್ತಿರ್ಬೋದು. ಒಂದೊಂದು ಸಲ ನಾವು ಮನುಷ್ಯರೇ, ನಾವು ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಸಲ ಜೆಲಸಿ ಬರಬಹುದು, ಒಂದೊಂದು ಸಲ ಕೆಟ್ಟ ಯೋಚನೆ ಬರಬಹುದು. ಆದರೆ ಆ ಕೆಟ್ಟ ಯೋಚನೆ ಒಂದಲ್ಲ ಒಂದು ದಿನ ಒಂದು ಕೆಟ್ಟ ಕರ್ಮವಾಗಿ ನಮಗೆ ವಾಪಸ್ ಬರುತ್ತೆ. ಸೊ ಜಸ್ಟ್ ಬಿ ಕೇರ್ಫುಲ್. ಅದೊಂದು ಮೆಸೇಜ್ ಆಗಿದೆ ನಿಮಗೆ. ಸ್ಟಾರ್ಮ್ ಫೀಲ್ಡ್ಸ್ ಬರ್ತಾ ಇದೆ, ಇದು ಕಾಷನ್ ಕಾರ್ಡ್ ಅಂತ ಕೂಡ ಹೇಳ್ತೀನಿ. ಯಾವುದೋ ಒಂದು ವಿಚಾರದಲ್ಲಿ ನೀವು ಸಿಕ್ಕಾಕೊಳ್ಳುವಂಥ ಒಂದು ಸಂಭವ ಇದೆ ಅಂತ ಬರ್ತಾ ಇದೆ. ಸೊ ನೀವು ಯಾವ ರೀತಿಯಾದ ಹೆಜ್ಜೆ ಹಾಕ್ತಾ ಇದ್ದೀರಾ, ಯೋಚನೆ ಮಾಡಿ ಹೆಜ್ಜೆ ಹಾಕಿ, ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೋಬೇಕಾಗತ್ತೆ. ಬೆಂಕಿಯ ಜೊತೆ ಆಟ ಆಡುವಂಥದ್ದು, ಆ ಥರ ಒಂದು ಸಿಚುವೇಶನ್ಗೆ ಒಳಗಾಗಬಹುದು ಅಂತ ಬರ್ತಾ ಇದೆ. ಸೊ ಇನ್ನು ಮುಂದೆ ವಿತಿನ್ 3 ವೀಕ್ಸ್ ಯಾವುದೇ ರೀತಿಯಾದ ಇಂಪಾರ್ಟೆಂಟ್ ಡಿಸಿಷನ್ಸ್ ಅಥವಾ ಇಂಪಾರ್ಟೆಂಟ್ ಚಾಯ್ಸಸ್ ನೀವು ಮಾಡಿದಾಗ ಇನ್ನೊಂದು 2 ಸಲ ಎನಾಲಿಟಿಕ್ ಆಗಿ, ಇಮೋಷ್ನಲ್ ಆಗಲ್ಲ, ಇದು ನನಗೆ ಎಷ್ಟು ಒಳ್ಳೆಯದಾಗುತ್ತೆ ಹಾಗೂ ಇದು ಎಷ್ಟು ಕೆಡಕಾಗುತ್ತೆ ಅಂತ ಎರಡೂ ರೀತಿಯಾಗಿ ಅರ್ಥ ಮಾಡಿಕೊಂಡು ಹೆಜ್ಜೆ ಹಾಕಬೇಕಾಗತ್ತೆ ಅಂತ ಒಂದು ವಾರ್ನಿಂಗ್ ಸೈನ್ ಬಂದಿದೆ. ಅದು ಒಬ್ಬ ವ್ಯಕ್ತಿ ಕಡೆಗಾಗಿರ್ಬೋದು, ಅಥವಾ ಲೆಟ್ಸೇ ನೀವು ಒಬ್ಬ ವ್ಯಕ್ತಿ ಬಗ್ಗೆನೇ ಏನೋ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಕೆಲಸದ ಬಗ್ಗೆ ಏನೋ ಮಾಡಬೇಕು ಅಂತ ಇದ್ದೀರಾ, ಯೋಚನೆ ಮಾಡಿ ಅದ್ರ ವಿಚಾರವಾಗಿ ಅಂತ ಬರ್ತಾ ಇದೆ. ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತ ತೋರಿಸ್ತಾ ಇದೆ. ಸೊ ಇನ್ನು ಒಂದು 3 ವೀಕ್ಸ್ ಇದೆಯಲ್ಲ, ಅಪ್ಕಮಿಂಗ್ 3 ವೀಕ್ಸ್ ಸ್ವಲ್ಪ ಇಂಬ್ಯಾಲೆನ್ಸ್ ಬರುತ್ತೆ. ಇಮೋಷನ್ಸ್ ಇಂಬ್ಯಾಲೆನ್ಸ್ ಆಗುವ ಸಂಭವ ಇದೆ. ಸ್ಪೆಷಲಿ ರಿಲೇಷನ್ಶಿಪ್ಸ್ನಲ್ಲಿ ಆಗುವುದು, ಹತಾಶೆ ಆಗಬಹುದು. ಆ ವಿಚಾರದಲ್ಲೆಲ್ಲ ನೀವು ಓವರ್ ರಿಯಾಕ್ಟ್ ಮಾಡಬೇಡಿ ಅಂತ ಬರ್ತಾ ಇದೆ. ನಿಮಗೆ ಕೋಪ ಬರ್ತಾ ಇದೆ ಅಂದರೆ ಶಾಂತತೆನ ಆದಷ್ಟು ಆ ಒಂದು ಸಿಚುವೇಶನ್ಗೆ ತರಬೇಕಾಗತ್ತೆ ಅಂತ ಮೆಸೇಜ್ ಬಂದಿದೆ. ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂದರೆ ಆ ಥರ ಒಂದು ಚಾಲೆಂಜಸ್ ವಿತಿನ್ 3 ವೀಕ್ಸ್ ನೀವು ನೋಡಬಹುದು, ಅನುಭವಿಸಬಹುದು. ಬಟ್ ಜಸ್ಟ್ ಬಿ ಕೇರ್ಫುಲ್ ಅಂತ ಬರ್ತಾಯಿದೆ. ಈಗ ನಾವೇನೋ ಹೇಳಿಬಿಡ್ತೀವಿ, ಆ ಒಂದು ಮಾತಿಂದ ಏನೋ ಕೆಟ್ಟದಾಗ್ಬಿಡತ್ತೆ. ಆಮೇಲೆ ಯೋಚನೆ ಮಾಡ್ತೀವಿ, ನಾವು ಏನಕ್ಕಾದರೂ ಇದನ್ನು ಹೇಳಿದ್ವೋ, ನಾವು ಏನಕ್ಕಾದರೂ ಇದನ್ನು ಮಾಡಿದ್ವೋ. ಸೊ ಜಸ್ಟ್ ಬಿ ಕೇರ್ಫುಲ್ ವಿತ್ ಯೋರ್ ಆ್ಯಕ್ಷನ್ಸ್ ಅಂತ ಬರ್ತಾ ಇದೆ. ಬ್ಯಾಲೆನ್ಸ್ ಯೋರ್ ಇಮೋಷನ್ಸ್. ಸೊ ಈ ಕೂಡಲೇ ಕಮೆಂಟ್ ಮಾಡಿ, ನನ್ನ ಇಮೋಷನ್ಸ್ ನನ್ನ ಹತೋಟಿನಲ್ಲಿದೆ ಅಂತ. ನನ್ನ ಇಮೋಷನ್ಸ್ ನನ್ನ ಹತೋಟಿನಲ್ಲಿದೆ ಅಂತ ಈ ಕೂಡಲೇ ಕಮೆಂಟ್ ಮಾಡಿ. ದಟ್ ವಿಲ್ ರಿಯಲಿ ಹೆಲ್ಪ್ ಯು. ಸೊ ದ್ಯಾಟ್ ಅದೊಂದು ವಿಜುವಲೈಸೇಷನ್, ಅಫರ್ಮೇಷನ್ ಕೂಡ ಆಗುತ್ತೆ ನಿಮಗೆ. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮಗೆ ಯೂನಿವರ್ಸಿಂದ ಏನು ಗೈಡೆನ್ಸ್ ಇದೆ, ವಾಟ್ ಆರ್ ದ ಮೆಸೇಜಸ್ ಫಾರ್ ಯು ಅಂತ ನಾನು ಈ ಕೂಡಲೇ ಹೇಳ್ತಾ ಹೋಗ್ತೀನಿ. ನೋಡೋಣ ನಿಮ್ಗೇನು ಮೆಸೇಜ್ ಬರುತ್ತೆ ಅಂತ ಫಾರ್ ಯೋರ್ ಅಪ್ಕಮಿಂಗ್ ವೀಕ್ಸ್. ಓಕೆ,
ಟ್ರೀ ಆ್ಯನ್ಸೆಸ್ಟ್ರಿ ಬರ್ತಾ ಇದೆ, ಫ್ಯಾಮ್ಲಿ ಓ ಮೈ ಗಾಡ್, ಫ್ಯಾಮ್ಲಿ ರಿಯೂನಿಯನ್ ಅಂತ ಬರ್ತಾ ಇದೆ. ಸೊ ನಿಮ್ಮ ರಿಲೇಟಿವ್ಸ್ನಲ್ಲಿ ಏನಾದರೂ ಒಂದಷ್ಟು ಪ್ರಾಬ್ಲಮ್ಸ್ ಇದೆ ಅಥವಾ ಬಂಧನಗಳಿರುತ್ತಲ್ಲ, ಅಂದರೆ ನಿಮ್ಮ ಅಣ್ಣ ತಮ್ಮ ಸಂಬಂಧ, ಅಕ್ಕ ತಂಗಿಯ ಸಂಬಂಧ, ಈ ಥರ ರಿಲೇಷನ್ನಲ್ಲಿ ಏನಾದರೂ ಅಡೆತಡೆಗಳು ಪ್ರಾಬ್ಲಮ್ಸ್ ಆಗಿ ಮಾತು ಬಿಟ್ಟಿದ್ದೀರಾ ಅಂದರೆ ಫ್ಯಾಮ್ಲಿ ರಿಯೂನಿಯನ್ ಬರ್ತಾ ಇದೆ. ಕೆಲವರಿಗೆ ಫ್ಯಾಮ್ಲಿ ಫಂಕ್ಷನ್ಸ್ ಅಟೆಂಡ್ ಮಾಡುವಂಥದ್ದು, ಶುಭ ಒಂದು ಗಳಿಗೆ ಕೂಡ ಬರ್ತಾ ಇದೆ. ನಿಮ್ಮ ಫ್ಯಾಮ್ಲಿಲಿ ಒಂದು ಒಳ್ಳೆಯ ಸೆಲೆಬ್ರೇಷನ್ ಆಗಲಿದೆ ಅಂತ ಬರ್ತಾ ಇದೆ. ಮತ್ತು ಆ್ಯನ್ಸಿಸ್ಟ್ರಲ್ ಬ್ಲೆಸ್ಸಿಂಗ್ಸ್ ಬಂದಿದೆ. ಸೊ ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಬ್ಲೆಸ್ಡ್, ಐ ಆಮ್ ಹ್ಯಾಪಿ ಅಂತ. ಬಿಕಾಸ್ ಯೆಸ್, ಯು ಆರ್ ಬ್ಲೆಸ್ಡ್. ಒಳ್ಳೆ ಟೈಮ್. ಓ ಮೈ ಗಾಡ್, ರೆಸಿಲಿಯನ್ಸ್ ಬರ್ತಾ ಇದೆ. ಸೊ ಸುಕುಲೆನ್ಸ್ ಅಂತ ಬಂದಾಗ ಏನರ್ಥ ಅಂದರೆ, ಈ ಒಂದು ಸ್ಪೆಷಲ್ ಪ್ಲ್ಯಾಂಟ್ ಇದೆ ಅಲ್ಲ, ಇದು ನೀರು ಹೆಚ್ಚಾಕಿದ್ರೆ ಸತ್ತು ಹೋಗುತ್ತೆ, ಅದೇ ಗುಣ. ಇದು ಥ್ರೈವ್ ಆಗುತ್ತೆ ಒಂದು ಸ್ವಲ್ಪ ನೀರಲ್ಲಿ, ಸ್ವಲ್ಪ ಸಾಯಿಲಲ್ಲೇ ಥ್ರೈವ್ ಅಂದರೆ ಬೆಳೆಯುತ್ತೆ, ಅದ್ಭುತವಾಗಿ ಬೆಳೆಯುತ್ತೆ. ಸೊ ಇದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಬೇಡ. ಸೊ ಈಗ ನಿಮ್ಮ ಸಿಚುವೇಶನ್ ಏನಾಗುತ್ತೆ ಅಂದರೆ, ನಿಮಗೆ ಎಲ್ಲ ಕೂಡ ಪೂರಕವಾಗಿರೋದಿಲ್ಲ, ಸ್ವಲ್ಪ ವಿರುದ್ಧವಾಗೇ ಇರುತ್ತೆ. ಆದರೂ ಕೂಡ ನೀವು ರೆಸಿಲಿಯೆಂಟಾಗಿ, ಅಂದರೆ ಚಾಲೆಂಜಾಗಿ ತೊಗೊಂಡು, ನೀವು ಅದರಲ್ಲೂ ಅರ್ಥ ಮಾಡ್ಕೊಂಡು ನನ್ನ ಕೈಲಿ ಆಗುತ್ತೆ ಅಂತ ನೀವು ನಂಬಿಕೆ ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು ನಾನು ಮಾಡ್ತೀನಿ ಅಂತ ನೀವು ಹೆಜ್ಜೆ ಹಾಕಿದ್ರೆ ಗೆದ್ದೇ ಗೆಲ್ತೀರಾ. ತುಂಬ ಅನುಕೂಲವಾಗಿ ಎಲ್ಲನೂ ಬರೋದಿಲ್ಲ ಇವಾಗ ಸದ್ಯಕ್ಕೆ. 3 ವೀಕ್ಸ್ ಅಂತ ಬರ್ತಾ ಇದೆ. ಇದು ರಿಲೇಟೆಡ್ ಟು ಯುವರ್ ವರ್ಕ್. ಓಕೆ, ದಿಸ್ ಇಸ್ ರಿಲೇಟೆಡ್ ಟು ಯುವರ್ ವರ್ಕ್. ಮತ್ತು ರೈನ್ಬೋ ಕಾರ್ಡ್ ಬರ್ತಾ ಇದೆ, ಹೋಪ್. ಓಕೆ, ಸೊ ಒಂದೊಂದು ಸಲ ಏನಾಗುತ್ತೆ, ಮನಸ್ಥಿತಿ ಏನಾಗೋಗುತ್ತೋ ಅನ್ನುವಂಥ ಒಂದು ಭಯ ಇರುತ್ತೆ. ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಮತ್ತು ಆ್ಯಂಗ್ಸೈಟಿ ಇರ್ಬೋದು, ಮತ್ತು ನನಗೆ ಯಾವ ಅವಕಾಶ ಇಲ್ಲ ಅನ್ನಿಸ್ದೇ ಇರ್ಬೋದು. ಬಿಕಾಸ್ ಇದೊಂದು ಕ್ಲೋಸ್ಡ್ ಡೋರ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ, ಅಕಾರ್ಡಿಂಗ್ ಟು ದ ಕಾರ್ಡ್, ಕ್ಲೋಸ್ಡ್ ಡೋರ್. ಆದರೆ ಈ ಡೋರ್ ಕೂಡ ಓಪನ್ ಆಗುತ್ತೆ. ಆ ಒಂದು ನಂಬಿಕೆ ನೀವು ಎಷ್ಟು ಸ್ಟ್ರಾಂಗಾಗಿ ಇಟ್ಕೊಳ್ತೀರಾ, ಆ್ಯಂಡ್ ನೀವು ಚೇಂಜಸ್ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಆಗುತ್ತೆ ಅನ್ನುವಂಥ ಒಂದು ಮೆಸೇಜ್ ಬಂದಿದೆ. ಸೊ ಹೋಪ್ ಇಟ್ಕೋಬೇಕು. ನಂಬಿಕೆ ಬುನಾದಿ ಆಗಿದೆ. ಮನುಷ್ಯನ ಜೀವನದಲ್ಲಿ ನಂಬಿಕೆ ಇದೆಯಲ್ಲ, ಅದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ, ನಾವು ಫಿಸಿಕಲಿ ವೀಕ್ ಆಗಿದ್ದರೂ ನಮ್ಮ ನಂಬಿಕೆ ಇದೆಯಲ್ಲ ನಮ್ಮನ್ನು ಗೆಲ್ಲಿಸುತ್ತೆ. ಸೊ ಆ ಥರ ಒಂದು ಮೈಂಡನ್ನ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಆ ರೀತಿಯಾದ ಯೋಚನೆಗಳನ್ನ, ಪಾಸಿಟಿವ್ ಇಂಟೆನ್ಷನ್ಸ್ನ ಹಾಕಬೇಕಾಗುತ್ತೆ. ನಿಮಗೆ ಹೋಪ್ ಅನ್ನೋದು ಈಗ ಬೇಕಿದೆ ನಿಮ್ಮ ಲೈಫ್ಗೆ. ಅದೇ ನಿಮ್ಮ ಮೆಸೇಜ್ ಆಗಿತ್ತು. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ, ಆ್ಯಂಡ್ ಇದನ್ನು ಶೇರ್ ಮಾಡಿ, ಮತ್ತು ಯೂಟ್ಯೂಬಲ್ಲಿ ನನ್ನ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.